ಗುರು 2026 IPL RCB ಮೊದಲನೇ ಮ್ಯಾಚ್ ದೇವ್ರಿಗಲ್ಲ RCB ಅಭಿಮಾನಿಗಳಿಗೆ ಅಂತ ಹೇಳ್ಬೋದು. ಸಖತ್ತಾಗಿ ಆಡಿ ಡಾಮಿನೇಟ್ ಮಾಡ್ಕೊಂಡು SRH ಮೇಲೆ ಗೆಲ್ತಾ ಇದ್ದಾರೆ ಅಂತ ಹೇಳ್ಬೋದು. SRH ನ ಬೌಲಿಂಗ್ ನಲ್ಲಿ ಮಣ್ಮುಕ್ಕಿಸಿದ್ದಾರೆ ಅಂತ ಹೇಳ್ಬೋದು. ನಮ್ಮ RCB ಟೀಮ್ ಅವರು ಸಖತ್ತಾಗಿ ಆಡಿ ಧ್ವಂಸ ಮಾಡಿ ಹಾಕಿದ್ದಾರೆ SRH ಟೀಮ್ ಅಂತ ಹೇಳ್ಬೋದು. ಯಾವ ರೀತಿ ಆಡಿದೆ ಅಂತ ನೋಡ್ಕೊಬೋಣ ಬನ್ನಿ. ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ ಸಿಕ್ಕಲ್ಲ, ನಾನು ನಿಮ್ಮ ಪ್ರಜ್ವಲ್. ಹೌದು, SRH ಟೀಮ್ ನ ಧ್ವಂಸ ಮಾಡಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ RCB ಟೀಮ್ ಅವರು ಸಖತ್ತಾಗಿ ಆಡಿದೆ ಅಂತ ಹೇಳ್ಬೋದು. RCB ಅವರು ಫಸ್ಟ್ ಟಾಸ್ ಗೆಲ್ತಾರೆ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಟಾಸ್ ಗೆಲ್ಲೋದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. RCB ಅವರು ಟಾಸ್ ಗೆಲ್ತಾರೆ. ಫಸ್ಟ್ ಬೌಲಿಂಗ್ ಮಾಡ್ತೀವಿ ಅಂತ ರಜತ್ ಪಟ್ಟಿದಾರ್ ಅವರು ಹೇಳ್ತಾರೆ. ರಜತ್ ಪಟ್ಟಿದಾರ್ ಬೌಲಿಂಗ್ ಮಾಡಿದ್ರೆ ಮಂಗೇಶ್ ಯಾದವ್ನ ಆಡಿಸಿದ್ದಾರೆ, ಅಭಿನಂದನ್ ಸಿಂಗ್ ಆಡಿಸಿರ್ತಾರೆ ಅಂತ ಹೇಳ್ಬೋದು. ಅಭಿನಂದನ್ ಸಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು RCB ಅವರು ಬೌಲಿಂಗ್ ಕೊಡ್ತಾರೆ ಅಂತ ಹೇಳ್ಬೋದು. ಅವರು ಮಂಗೇಶ್ ಯಾದವ್ನ ಆಡಿಸಿದಿಂದ ಬೆಟರ್ ಆಗಿರೋದು ಅಂತ ಹೇಳ್ಬೋದು. ಇಲ್ಲಿ ಅವ್ರ ಕಡೆ ಸಾಹಿಲ್ ಅರೋರಾ ಅನ್ನೋರು ಸಖತ್ತಾಗಿ ಡೆಬ್ಯೂ ಮಾಡ್ತಾರೆ ಅಂತ ಹೇಳ್ಬೋದು. SRH ಕಡೆ ಓಪನಿಂಗ್ ಅಲ್ಲಿ ಬರ್ತಾರೆ ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಹೆಡ್ ಅವರು. ಒನ್ ಆಫ್ ದಿ ಡೇಂಜರಸ್ ಓಪನಿಂಗ್ ಪೇರ್ ಅಂತ ಹೇಳ್ಬೋದು ನಿಮಗೆ SRH ಕಡೆಗೆ ಅಂತ. ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಹೆಡ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಜೇಕಬ್ ಡಫಿ ಅವರು ಅಂತ ಹೇಳ್ಬೋದು. ಪವರ್ ಪ್ಲೇಯ 3ನೇ ಓವರಲ್ಲಿ 2 ವಿಕೆಟ್ ಬೀಳುತ್ತೆ ಅಂತ ಹೇಳೋದು ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಹೆಡ್ ಅವರು ಸಖತ್ತಾಗಿ ಔಟ್ ಆಗ್ತಾರೆ. ಅಭಿಷೇಕ್ ಶರ್ಮಾ ಅಲ್ಲೇ ಕೀಪರ್ ಕೈ ಕ್ಯಾಚ್ ಕೊಟ್ಟು ಔಟ್ ಆದರೆ ಸ್ಕ್ವೇರ್ ಲೆಗ್ ಅಲ್ಲಿ ಫಿಲ್ಸಾಟ್ ಅವರು ಸಕ್ಕತ್ತಾದ ಕ್ಯಾಚ್ ಹಿಡಿತಾರೆ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಬರ್ತಾರೆ ಅಂದ್ರಿ ಕ್ಲಾಸನ್ ಹಾಗೂ ಇಶಾನ್ ಕಿಶನ್ ಬರ್ತಾರೆ. ಕ್ಯಾಪ್ಟನ್ ಅವರು ಇಶಾನ್ ಕಿಶನ್ ಅವರು ಅಷ್ಟು ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. T20 ವರ್ಲ್ಡ್ ಕಪ್ ಇಂದ ಯಾವ ರೀತಿ ಪ್ರದರ್ಶನ ಕೊಡ್ತಾ ಇದೆ ಅದೇ ರೀತಿ ಪ್ರದರ್ಶನ ಕೊಡ್ಕೊಂಡು ಬರ್ತಾ ಇದ್ದಾರೆ ಏಕೋ ಅಂತ ಹೇಳ್ಬೋದು. 80 ರನ್ ಹೊಡಿತಾರೆ. ಸಖತ್ತಾಗಿ ಕ್ವಿಕ್ ಆಗಿ ರನ್ ಸ್ಕೋರ್ ಮಾಡೋಂಥ ಕೇಪಬಿಲಿಟಿ ಇರೋದು ಇಶಾನ್ ಕಿಶನ್ಗೆ ಅಂತ ಹೇಳೋದು. ಸಖತ್ತಾಗಿ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಬರ್ತಾರೆ ಅಂದ್ರಿ ಕ್ಲಾಸನ್ ಅವರು ಕೂಡ 30 ರನ್ ಆಡ್ತಾ ಇರ್ತಾರೆ. ಸಖತ್ತಾಗಿ ಆಡ್ತಾ ಇರ್ತಾರೆ. ಅದಾದ್ಮೇಲೆ ಕ್ಯಾಚ್ ಹಿಡಿತಾರೆ ನೋಡಿ ಫಿಲ್ಸಾಟ್ ಅವರು. ಸಖತ್ತಾದಂಥ ಕ್ಯಾಚು ಬೌಂಡ್ರಿ ಲೈನಲ್ಲಂತೂ ಕ್ಯಾಚ್ನ ಬೇರೆ ಬೇರೆ ಆ್ಯಂಗಲ್ಗಳೆಲ್ಲ ನೋಡ್ಬಿಟ್ಟು ಕ್ಯಾಚ್ ಔಟ್ ಅಂತ ಹೇಳ್ತಾರೆ. ಅಂದ್ರಿ ಕ್ಲಾಸನ್ ಅವರು ಔಟ್ ಆಗ್ತಾರೆ. ಅದಾದ್ಮೇಲೆ ಬರ್ತಾರೆ ನಿಮಗೆ ಸಾಹಿಲ್ ಅರೋರಾ ಕೂಡ ಬೇಗನೆ ಔಟ್ ಹೋಗ್ತಾರೆ ಅಂತ ಹೇಳ್ಬೋದು. ಇಶಾನ್ ಕಿಶನ್ ಅವರಂತೂ ಸಖತ್ತಾಗಿ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಲೆಗ್ ಸೈಡು ಮತ್ತು ಆಫ್ ಸೈಡಲ್ಲಿ ಸಖತ್ತಾಗಿ ಆಡ್ತಾ ಇರ್ತಾರೆ. ಜೇಕಬ್ ಡಫಿ ಮತ್ತು ಕೃಣಾಲ್ ಪಾಂಡ್ಯ ಸ್ವಲ್ಪ ಕಂಟ್ರೋಲ್ ಮಾಡಿದ್ರು ಅಂತ ಹೇಳ್ಬೋದು. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಇದು ರೊಮಾರಿಯೋ ಶೆಫರ್ಡ್ ಆಗಿರ್ಬೋದು ಮತ್ತು ಅಭಿನಂದನ್ ಸಿಂಗ್ ಆಗಿರ್ಬೋದು ಸಖತ್ ಎಕ್ಸ್ಪೆನ್ಸಿವ್ ಆದರು ಅಂತ ಹೇಳ್ಬೋದು. ರೊಮಾರಿಯೋ ಶೆಫರ್ಡ್ ಆಲ್ಮೋಸ್ಟ್ ಒಂದು 54 ರನ್ಸ್ನ ರನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತಂದರೆ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ರೊಮಾರಿಯೋ ಶೆಫರ್ಡ್ ಕೈಲಿ 3 ವಿಕೆಟ್ನ ತೆಗೆದಿರ್ಬೋದು. ಆದರೆ 54 ರನ್ಗಳು ಭಾರಿ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಅಭಿನಂದನ್ ಸಿಂಗ್ ಅವರು ಪವರ್ ಪ್ಲೇದಲ್ಲಿ ಕೊನೆಯ ಓವರ್ ಬೌಲಿಂಗ್ ಕೊಡ್ತಾರೆ. ರಜತ್ ಪಟ್ಟಿದವರು ಸಖತ್ತಾಗಿ ಹೊಡ್ಸ್ಕೊಬಿಡ್ತಾರೆ ಅಂತ ಹೇಳ್ಬೋದು. ಅಭಿನಂದನ್ ಸಿಂಗ್ ಅವರು ಪವರ್ ಪ್ಲೇಲಿ ಆಲ್ಮೋಸ್ಟ್ 17 ರನ್ ಹೊಡ್ಸ್ಕೊತಾರೆ. ಕಡೆ ಓವರ್ ಇಶಾನ್ ಕಿಶನ್ ಸಖತ್ತಾಗಿ ಡಾಮಿನೇಟ್ ಮಾಡಿ ಬಿಸಾಕ್ಬಿಡ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಬರ್ತಾರೆ ಅನಿಕೇತ್ ವರ್ಮಾ ಅವರು. ಇಶಾನ್ ಕಿಶನ್ ಅವರು ಸಖತ್ತಾದಂಥ ಕ್ಯಾಚ್ನ ಹಿಡಿತಾರೆ ಅಂತಲೇ ಹೇಳ್ಬೋದು. ನಿಮಗೆ ಇಲ್ಲಿ ನಮ್ಮ ಫಿಲ್ಸಾಟ್ ಅವರು ಎಂಥ ಕ್ಯಾಚ್ ಅಂತ ಹೇಳಿದ್ರೆ ಒಂದು ಸೆಕೆಂಡ್ ಬಿಡಿ ನೆನಪಾಗೋದ್ರು ಅಂತ ಹೇಳ್ಬೋದು. ಆ ರೇಂಜಿಗೆ ಇಲ್ಲಿ ಸಖತ್ತಾದಂಥ ಕ್ಯಾಚ್ನ ಹಿಡಿತಾರೆ ಅಂತ ಹೇಳ್ಬೋದು. ಫಿಲ್ಸಾಟ್ ಅವರು 1 ಮ್ಯಾನ್ ಡೈವಿಂಗ್ ಎಫರ್ಟ್ ಆಲ್ಮೋಸ್ಟ್ 4 ಅಡಿ 6 ಇರ್ತಾರೆ ಅಂತ ಹೇಳ್ಬೋದು. ಫಿಲ್ಸಾಟ್ ಅವರು ಸಖತ್ತಾಗಿ ಆಡ್ತಾರೆ. ಅದಂತ ಒನ್ ಆಫ್ ದಿ ಬೆಸ್ಟ್ ಕ್ಯಾಚಿಂದ IPL ಆಗೋ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾಕಂದರೆ ಆ ರೀತಿ ಕ್ಯಾಚ್ ಇದು ನಮ್ಮ ABD ವಿಲಿಯರ್ಸ್ ಹಿಡಿದಿದ್ರು ನೋಡಿ, ಒಂದು ಎಗ್ರು ಬಿಟ್ಟು ಕ್ಯಾಚ್ ಲಯನ್ ಕ್ಯಾಚ್ ಥರ, ಅದೇ ಥರ ಸೇಮ್ ಕ್ಯಾಚ್ನ ಇಲ್ಲಿ ಫಿಲ್ಸಾಟ್ ಅವರು ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಆಡಿದ್ದಾರೆ. ಇಲ್ಲಿ SRH ಟೀಮು ಅಷ್ಟೊಂದು ರನ್ನು ಕೂಡ ಬರ್ತಾರಲ್ಲ. ಇಲ್ಲಿ ಅನಿಕೇತ್ ವರ್ಮಾ ಅನ್ನೋರು ಬರ್ತಾರೆ. ಅನಿಕೇತ್ ವರ್ಮಾ ಅವರು 22 23 ಇರ್ತಾರೆ. ವಿರಾಟ್ ಕೊಹ್ಲಿ ಅವರು ಕ್ಯಾಚ್ನ ಬಿಟ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ತಿರ್ಗಾ ಅನಿಕೇತ್ ವರ್ಮಾ ಅವರು ಒಂದು 20+ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದರಿಂದ SRH ಟೀಮ್ ಅವರು 202 ರನ್ನ ಟಾರ್ಗೆಟ್ನ ನಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದು ಅನಿಕೇತ್ ವರ್ಮಾ ಇನ್ ಕೇಸ್ ಔಟ್ ಹೋಗಿದ್ರೆ ಬೇಗನೆ ಕಚ್ಕೊಳ್ತಾ ಇದ್ರು ಅಂತಲೇ ಹೇಳ್ಬೋದು. ಈಗ ಅಷ್ಟು ಹೊಡಿತಾರಲ್ಲ, ಎಲ್ಲರೂ ಮಣ್ಮುಕ್ಕಿಸ್ಬಿಟ್ಟಿದ್ರು ನಮ್ಮ RCB ಟೀಮ್ ಅವರು. ಇಶಾನ್ ಕಿಶನ್ ಹಾಗೂ ಅನಿಕೇತ್ ವರ್ಮಾ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರಿಂದನೇ 202 ರನ್ ಹೊಡೆಯೋದಕ್ಕೆ ಕಾರಣ ಆಯಿತು SRH ಟೀಮ್ ಅವರು. ಅದನ್ನು ಚೇಸ್ ಮಾಡೋಕ್ಕೆ ಬರ್ತಾರೆ ಫಿಲ್ಸಾಟ್ ಹಾಗೂ ನಮ್ಮ RCBಯ ಕಿಂಗ್ ಆದಂಥ ವಿರಾಟ್ ಕೊಹ್ಲಿ ಅವರು. ಯಾವ ರೀತಿ ಫಾರ್ಮಲ್ಲಿದ್ದಾರೆ ಅಂದರೆ ಅವರು T20 ಪ್ರಾಕ್ಟೀಸ್ ಮಾಡ್ತಿರೋ T20 ಪ್ರಾಕ್ಟೀಸ್ ಆಡಿ ಅವ್ರು ಎಷ್ಟೋ ದಿನಗಳಾಗಿದೆ. ಯಾಕಂದರೆ IPL ಆಡಿದೆ ಅವ್ರು ಲಾಸ್ಟ್ ಆಗಿರುತ್ತೆ ವಿರಾಟ್ ಕೊಹ್ಲಿ ಅವರು. ಅದನ್ನು ಬಿಟ್ಟರೆ ಇವಾಗೆ ಆಡ್ತಾ ಇರೋದು ವಿರಾಟ್ ಕೊಹ್ಲಿ ಅವರು IPL ಮ್ಯಾಚಸ್ನ. ಆದರೂ ಕೂಡ ಯಾವ ರೇಂಜಿಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ 69 ರನ್ ಹೊಡೆದಿದ್ದಾರೆ ಜಸ್ಟ್ ಫ್ರಮ್ 36 ಬಾಲ್ಸಲ್ಲೇನೋ. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಫಿಲ್ಸಾಟ್ ಅವರು ಬೇಗನೆ ಔಟ್ ಹೋಗ್ತಾರೆ. ಫಸ್ಟ್ ಓವರ್ ಚೆನ್ನಾಗೇ ಆಡ್ತಾರೆ ಫಿಲ್ಸಾಟ್ ಅವರು. ನಿತೀಶ್ ಕುಮಾರ್ ರೆಡ್ಡಿಗೆ ಓಪನಿಂಗ್ ಬೌಲಿಂಗ್ ಕೊಟ್ಟಿದ್ದಾರೆ ನಿಮಗೆ ಇಶಾನ್ ಕಿಶನ್ ಅವರು. ಏನು ಥಾಟ್ ಪ್ರೋಸೆಸ್ ನನಗಂತೂ ಅರ್ಥ ಆಗಲಿ. ನಿತೀಶ್ ಕುಮಾರ್ ಕೈಗೆ ಬೌಲಿಂಗ್ ಕೊಟ್ಟರೆ ಆಲ್ಮೋಸ್ಟ್ ಅವರು ಹಾಕುವಂಥ 135 km/h ಆಲ್ಮೋಸ್ಟ್ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ಗಳಾದ್ರೂ ಕೂಡ ಟೈಲೆಂಡರ್ ಕೂಡ ಹೊಡೆಯುವಂಥ ಕೇಪಬಿಲಿಟಿ ಇದ್ದೇ ಇರುತ್ತೆ. ಹಾಗಾಗಿ ನಿತೀಶ್ ಕುಮಾರ್ ರೆಡ್ಡಿ ಇರೋದ್ರಲ್ಲಿ ಅವರೇ ಸ್ವಲ್ಪ ಎಕಾನಮಿಗೆ ಇರೋದು. ಈಗ ನೋಡಿದ್ರೆ 19 ರನ್ ಕೊಟ್ಟಿದ್ದಾರೆ. ಮಿಕ್ಕಿದವರೆಲ್ಲ ಇಶಾನ್ ಮಲ್ಲಿಂಗ ಆಗಿರೋದು ಮತ್ತು ಜೈದೇವ್ ಉನ್ನತ್ಕಟ್ ಆಗಿರೋದು, ಹರ್ಷ್ ದೂಬೆ ಆಗಿರೋದು ಆಲ್ಮೋಸ್ಟ್ ಎಲ್ಲ 50+ ರನ್ಸ್ನ ಕನ್ಸಿಡರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹರ್ಷದ್ ಪಟೇಲ್ ಅಂತೂ ಆಲ್ಮೋಸ್ಟ್ ಒಂದು 12+ ಎಕಾನಮಿ ಇದೆ ಅಂತಲೇ ಹೇಳ್ಬೋದು. 12 ರನ್ ಪರ್ ಓವರ್ ಕೊಡ್ತಾ ಇದ್ದಾರೆ ಹರ್ಷದ್ ಪಟೇಲ್ ಅವರು ನಮ್ಮ RCB ಮಾತ್ರ ಒಂದು ಸೀಸನ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. 32 ವಿಕೆಟ್ನ ತೊಗೊಂಡಿದ್ರು. ಅದು ಬಿಟ್ಟರೆ ಏನೂ ಇಲ್ಲ. ಅದನ್ನು ಫಿಲ್ಸಾಟ್ ಅವರು ಔಟ್ ಆಗ್ತಾರೆ ಅಂತಲೇ ಹೇಳೋದು. ಜೈದೇವ್ ಉನ್ನತ್ಕಟ್ ಅವ್ರಿಗೆ ಸಖತ್ತಾಗಿ ವಿಕೆಟ್ ತೆಗಿತಾರೆ. ಅದಾದ್ಮೇಲೆ ಬರ್ತಾರೆ ನೋಡಿ, ಆಟ ಶುರು ಆಗುತ್ತೆ ಅಲ್ಲಿಂದ ಅಂತಲೇ ಹೇಳ್ಬೋದು. ದೇವದತ್ ಪಡಿಕ್ಕಲ್ ಫುಲ್ ಟೇಕ್ ಡೌನ್ ಮಾಡಾಕ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಸ್ಕ್ವೇರ್ ಲೆಗ್ಗಲ್ಲಿ
ಸ್ಕ್ವೇರ್ ಲೆಗ್ ಮತ್ತು ಫೈನ್ ಲೆಗ್ ಮಧ್ಯೆ ಒಂದು ಸಿಕ್ಸ್ ಹೊಡಿತಾರೆ, ಬರ್ತಿದ್ದಂಗೆ ಡ್ರಿಫ್ಟ್ ಆಗ್ತಾರೆ. ಇಲ್ಲಿ ಜಯದೇವ್ ಒಂದೊಂದು ಅವರು ಸಕ್ಕದಂತ ಫ್ಲಿಕ್ ಮಾಡ್ತಾರೆ ಅಂತ ಹೇಳ್ಬೋದು. ದೇವದತ್ ಪಡಿಕ್ಕಲ್ ಅವರು ಸಕ್ಕದಂತ ಸಿಕ್ಸ್ನ ಹೊಡಿತಾರೆ. ಅದಾದ್ಮೇಲೆ ಫುಲ್ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ಬೋದು. ಮೂಮೆಂಟಮ್ನೇ ಬಿಟ್ಕೊಡೋದಿಲ್ಲ ಅಂತ ಹೇಳ್ಬೋದು. ದೇವದತ್ ಪಡಿಕ್ಕಲ್ ಸಖತ್ ಆನ್ ಸಾಂಗಲ್ಲಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಾರೆ ದೇವದತ್ ಪಡಿಕ್ಕಲ್ ಅವರು. ಆಲ್ಮೋಸ್ಟ್ 61 ರನ್ನ ಬರೀ ಎಷ್ಟು 235 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾರೆ ದೇವದತ್ ಪಡಿಕ್ಕಲ್ ಅವರದ್ದು. ಸ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವಾಗ ತಾನೇ ವಿಕೆಟ್ ಬಿದ್ದಿರುತ್ತೆ, ಆ ರೇಂಜಿಗೆ ಬಂದು ಡಾಮಿನೇಟ್ ಮಾಡೋದು ಅಲ್ಲಿ ದೇವದತ್ ಪಡಿಕ್ಕಲ್ ಅಂತ ಹೇಳೋದು. ವಿರಾಟ್ ಕೊಹ್ಲಿ ಆಮೇಲೆ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅದನ್ನು ಬಿಟ್ಟರೆ ಮೊದಲು ಸ್ಟಾರ್ಟ್ ಮಾಡಿದ್ರೆ ದೇವದತ್ ಪಡಿಕ್ಕಲ್ ಅಂತ ಹೇಳೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಅದಾದ್ಮೇಲೆ ಬರ್ತಾರೆ ನಿಮಗೆ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು. ರಜತ್ ಪಟಿದಾರ್ ಅವರು ಸೇಮ್ ದುರಂಧರ್ ಸ್ಟೈಲಲ್ಲಿ ಬರ್ತಾರೆ. ಯಾವ ಸೈಕ್ ಬ್ಯಾಟಿಂಗ್ ಆಡ್ತಿರ್ತಾರೆ ಗುರು. 12 ಬಾಲಲ್ಲೇ 30 ರನ್ ಹೊಡೆದಾಕ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ರಜತ್ ಪಟಿದಾರ್ ಕೂಡ. ರಜತ್ ಪಟಿದಾರ್ ಕೂಡ ಔಟ್ ಹೋಗ್ತಾರೆ ಅಂತ ಮತ್ತೆ ಜಿತೇಶ್ ಶರ್ಮಾ ಬರ್ತಾರೆ. ಜಿತೇಶ್ ಶರ್ಮಾ ಫಸ್ಟ್ ಬಾಲ್ ಔಟ್ ಹೋಗ್ತಾರೆ ಅಂತ ಹೇಳ್ಬೋದು. ಅವ್ರ ಕಡೆ ಇಂಗ್ಲೆಂಡ್ ಬೌಲರ್ ಒಬ್ಬ ಪೇನ್ ಅಂತ ಬಂದು ಅವರು ಕೂಡ 2 ವಿಕೆಟ್ನ ತಗೊಳ್ತಾರೆ. ಅವ್ರು ಎಕ್ಸ್ಪೆನ್ಸಿವ್ ಆದರೂ ಫಸ್ಟ್ ಓವರ್ ಪವರ್ ಪ್ಲೇನೇ, ಅದನ್ನು ತಿರ್ಗಾ ಬಂದು 2 ವಿಕೆಟ್ನ ತಗೊಳ್ತಾರೆ. ಅದನ್ನು ಬಿಟ್ಟರೆ ಯಾರು ಅಷ್ಟೊಂದು ಕನ್ವಿನ್ಸ್ ಈಗ ಕಾಣಲಿಲ್ಲ SRH ಟೀಮ್ ಕಡೆ. SRH ಗೆಲ್ಲಬೇಕು ಅಂದ್ರೆ ಬ್ಯಾಟಿಂಗಲ್ಲೇ ಗೆಲ್ಲಬೇಕು ಗುರು, ಇಲ್ಲದೆ ಇರೋ ಚಾನ್ಸೇ ಇಲ್ಲ ಅವ್ರು ಬೌಲಿಂಗಲ್ಲಿ ಗೆಲ್ಲೋದಕ್ಕೆ. ಈ ಥರ ಬೌಲಿಂಗ್ ಇಟ್ಕೊಂಡು ಹೋದರೆ ಅವ್ರ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ನಮ್ಮ RCB ಎಡವಟ್ ಮಾಡಿಕೊಂಡು ಪ್ಲೇಯಿಂಗ್ ಲೆವೆನಲ್ಲಿ, ಯಾಕಂದರೆ ಮಂಗೇಶ್ ಯಾದವ್ನ ಆರಿಸಿ ಇನ್ನೂ ಬೆಟರ್ ಆಗಿರೋದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮ್ಯಾಚು ಅಭಿನಂದನ್ ಸಿಂಗ್ನ ಬ್ರೇಕ್ ಕೊಟ್ಟು ಮಂಗೇಶ್ ಯಾದವ್ನ ಆರಿಸಿದ್ರೆ ಫಾರ್ ಬೆಟರ್ ಇರುತ್ತೆ ಅಂತಲೇ ಹೇಳ್ಬೋದು. ಅದನ್ನೇ ಬರ್ತಾರೆ ನಿಮಗೆ ಟಿಮ್ ಡೇವಿಡ್ ಅವರು. ಟಿಮ್ ಡೇವಿಡ್ ಸಖತ್ತಾಗಿ 10 ರನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಮೇಜರ್ ರನ್ ಕಾಂಟ್ರಿಬ್ಯೂಟ್ ಮಾಡಿರೋದು ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ಬೋದು. 69 ರನ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಆಲ್ಮೋಸ್ಟ್ 185+ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾರೆ ವಿರಾಟ್ ಕೊಹ್ಲಿ ಅವರು. ಇದು ರನ್ಸ್ ಹೊಡಿದೇ ಇರೋದು ಅಂತ ಯಾರಪ್ಪ ಅಂತ ಹೇಳಿದ್ರೆ ಫಿಲ್ ಸಾಲ್ಟ್ ಅಂತ ಹೇಳ್ಬೋದು. 8 ರನ್ಗೆ ಔಟ್ ಹೋಗ್ತಾರೆ. ಜಿತೇಶ್ ಶರ್ಮಾ ಕೂಡ ಡಕ್ಕುಗೆ ಔಟ್ ಹೋಗ್ತಾರೆ ಅಂತ ಹೇಳ್ಬೋದು. ಟೀಮ್ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಓವರ್ ಆಲ್ ಟೀಮು ಸಖತ್ತಾಗಿ ಎಫರ್ಟ್ ಹಾಕಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 15.4 ಓವರ್ನೇ ಮುಗಿಸಿದ್ದಾರೆ. 26 ಬಾಲ್ಗಳೇ ಇನ್ನೂ ಸ್ಪೇರ್ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರೆ ನಮ್ಮ RCB ಟೀಮರು. ಯಾಕೆ ಡಿಫೆಂಡಿಂಗ್ ಚಾಂಪಿಯನ್ಸ್ ನಾವು ಅಂತ ಮತ್ತೆ ತೋರಿಸ್ಕೊಟ್ಟಿದ್ದಾರೆ SRH ಟೀಮ್ಗೆ. ಫುಲ್ಲು ಭಯ ಬಸ್ಬಿಟ್ಟು ಧ್ವಂಸ ಮಾಡಿಕ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅವ್ರ ಬೌಲಿಂಗ್ ಲೈನಪ್ ನಮ್ಮ ಮುಂದೆ ಏನೂ ಅಲ್ಲ ಅಂತ ತೋರಿಸಿದ್ದಾರೆ ನಮ್ಮ RCB ಟೀಮರು. ಯಾಕಂದರೆ ಆ ರೇಂಜಿಗೆ ಬ್ಯಾಟಿಂಗ್ ಆಡಿರೋದು. ಇನ್ನು 26 ರನ್ ಬಾಲ್ ಸ್ಪೇರ್ ಇರುವಾಗೆ ಹೊಡೆದಿದ್ದನ್ನು ಲೆಕ್ಕ ಹಾಕೊಳ್ಳಿ ಯಾವ ರೇಂಜಿಗೆ SRH ಬೌಲಿಂಗ್ ಕಳಪೆ ಆಗಿದೆ ಅಂತ. ಹಾಗಾಗಿ ನಮ್ಮ RCB ಅವರು ಭರ್ಜರಿ 26 ಬಾಲ್ಗಳು ಇರುವಾಗಲೇ ಗೆದ್ದು RCB ಈಗ ಪಾಯಿಂಟ್ಸ್ ಟೇಬಲ್ ಟಾಪ್ ಪಾಯಿಂಟ್ಸ್ ಟೇಬಲ್ ಲೆಕ್ಕ ಬರಲ್ಲ. ಈಗ ಫಸ್ಟ್ ಮ್ಯಾಚ್ ಆಗಿದೆ. ಈಗ RCB ಗೆದ್ದಿದ್ದು ನಿಮ್ಗೆ ಅನಿಸ್ತದೆ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.